ಹಲೋ ಡೈನಾಮಿಕ್ ಟ್ರೇಡರ್ಸ್, ವೆಲ್ಕಮ್ ಬ್ಯಾಕ್. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೂ ಹೊಸದಾಗಿ ನಮ್ಮ ಚಾನಲ್ಗೆ ವಿಸಿಟ್ ಅನ್ನು ಮಾಡಿದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ. ಸೊ ಇವತ್ತು ಯಾವ ಒಂದು ಸ್ಟಾಕ್ ಬಗ್ಗೆ ಅನಾಲಿಸಿಸ್ ಅನ್ನು ಮಾಡ್ತಾ ಇದ್ದೀವಿ ಅಂದರೆ, ನಮ್ಮ ಒಂದು ಪ್ರೀವಿಯಸ್ ವಿಡಿಯೋಗೆ ಸಂಜಯನವರು ಒಂದು ಕಮೆಂಟ್ ಅನ್ನು ಮಾಡಿದ್ರು. ನಮ್ಮ ಒಂದು ಪ್ರೀವಿಯಸ್ ವಿಡಿಯೋಗೆ ಬ್ರೋ ಸ್ವಲ್ಪ ಝೊಮ್ಯಾಟೊ ಆ್ಯಂಡ್ ITC ಬಗ್ಗೆ ಮಾಡು ಅಂತೇಳಿ ಒಂದು ಕಮೆಂಟ್ ಅನ್ನು ಮಾಡಿದ್ದಾರೆ. ನೋಡಿ, ಇವತ್ತಿನ ವಿಡಿಯೋನಲ್ಲಿ ಝೊಮ್ಯಾಟೊ ಸ್ಟಾಕ್ನ ಕಂಪ್ಲೀಟ್ ಅನಾಲಿಸಿಸ್ ಅನ್ನು ಮಾಡ್ತಾ ಇದ್ದೀನಿ. ಸೊ ಇಲ್ಲಿಂದ ಈ ಸ್ಟಾಕ್ ಮತ್ತೆ ಫರ್ದರ್ ಡೌನ್ ಹೋಗುತ್ತಾ ಅಥವಾ ಅಪ್ಸೈಡ್ಗೆ ಮಾರ್ಕೆಟ್ ಮೂವ್ ಆಗುತ್ತಾ ಅಂತ ನಮ್ಮ ಒಂದು ಡೈನಾಮಿಕ್ ಸಿಸ್ಟಮ್ ಪ್ರಕಾರ ನಾವು ಎಲ್ಲ ಒಂದು ಸ್ಟಡೀಸನ್ನು ಆ್ಯಡ್ ಮಾಡಿ ಎಲ್ಲ ಟೈಮ್ ಫ್ರೇಮ್ ಚಾರ್ಟನ್ನು ನೋಡಿ ಒಂದು ಕ್ಲಿಯರ್ ಪಿಕ್ಚರನ್ನು ಈ ಒಂದು ಸ್ಟಾಕ್ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಇದು ಯಾವುದೇ ಟ್ರೇಡ್ ರೆಕಮೆಂಡೇಶನ್ ಅಲ್ಲ ಅಥವಾ ಸ್ಟಾಕ್ ರೆಕಮೆಂಡೇಶನ್ ಅಲ್ಲ. ಜಸ್ಟ್ ನೀವು ಯಾವ ಸ್ಟಾಕ್ ಬಗ್ಗೆ ಕಮೆಂಟನ್ನು ಮಾಡಿರ್ತೀರ ಆ ಸ್ಟಾಕ್ ಬಗ್ಗೆ ನಾನು ವಿಡಿಯೋನ ಮಾಡ್ತೀನಿ ಅಷ್ಟೇ. ನಿಮಗೂ ಕೂಡ ಯಾವ್ದಾರ ಫೇವ್ರೇಟ್ ಸ್ಟಾಕ್ ಇದ್ದರೆ ಅಥವಾ ನೀವು ಯಾವ್ದಾದ್ರು ಸ್ಟಾಕ್ಗಳ ಬಗ್ಗೆ ತಿಳ್ಕೊಬೇಕು ಅಂತಿದ್ರೆ ಆ ಸ್ಟಾಕನ್ನು ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ ಅಥವಾ ಕಮೆಂಟ್ ಮಾಡಿ. ಸೊ ಅಲ್ಲಿ ನಾನು ಮುಂದಿನ ವಿಡಿಯೋನಲ್ಲಿ ಆ ಒಂದು ಸ್ಟಾಕ್ನ ಬಗ್ಗೆ ನಾನು ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಜಾಸ್ತಿ ಲ್ಯಾಗ್ ಮಾಡೋದು ಬೇಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ ನಾನು ಡೈಲಿ ಚಾರ್ಟಲ್ಲಿ ಏನಾಗಿದೆ ಅಂತ ನಾನು ನಿಮಗೆ ಕ್ಲಿಯರ್ ಪಿಕ್ಚರ್ ತೋರಿಸ್ತೀನಿ. ನೋಡಿ, ಇಲ್ಲಿ ನಮಗೆ ಎಲ್ಲಾ ಟ್ರೆಂಡ್ಗಳು ಕೂಡ ಸೆಲ್ ಕೊಡ್ತು. ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಸ್ವಲ್ಪ ಝೂಮ್ ಆಗಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಇಲ್ಲಿ ಎಲ್ಲಾ ಟ್ರೆಂಡ್ಗಳು ಕೂಡ ನಮಗೆ ಈ ಕ್ಯಾಂಡಲ್ ನಲ್ಲಿ ಸೆಲ್ ಕೊಡ್ತು. ನೋಡಿ, ಈ ಒಂದು ಸ್ಪೀಡ್ ಟ್ರೆಂಡ್, ಮಿಡ್ ಟ್ರೆಂಡ್, ಲಾಂಗ್ ಟ್ರೆಂಡ್ ಮೂರು ಟ್ರೆಂಡ್ಗಳು ಕೂಡ ಇಲ್ಲಿ ನಮಗೆ ಸೆಲ್ ಕೊಡ್ತು. ಇಲ್ಲಿಂದ ಸ್ವಲ್ಪ ಅಪ್ಸೈಡ್ ಗೆ ಮಾರ್ಕೆಟ್ ಮೂವ್ ಆಯ್ತು, ಬಟ್ ಇಲ್ಲಿ ಟಾಪ್ ಅಲ್ಲಿ ಡಿಒಂಬಿಟಿಎಸ್ ಅನ್ನು ಮಾಡ್ಕೊಂಡು ಕಂಟಿನ್ಯೂಸ್ ಆಗಿ ಡೌನ್ ಸೈಡ್ ಗೆ ಬಂದು ಈ ಬಾಟಮ್ ಅಲ್ಲೂ ಕೂಡ ನಮಗೆ ಒಂದು ಡೈನಾಮಿಕ್ ಕಾಜನ್ ಬಂದಿದೆ. ಇಲ್ಲಿ ಕಾಣಿಸ್ತಾ ಇದೆಯಾ, ಇಲ್ಲಿ ಒಂದು ಡಿಒಂಬಿಟಿಎಸ್ ಬಂದು ಇಲ್ಲಿಂದ ಮತ್ತೆ ಅಪ್ಸೈಡ್ ಹೋಗಿ ಇಲ್ಲೂ ಒಂದು ಟಾಪ್ ಅಲ್ಲಿ ಒಂದು ಡಿಒಂಬಿಟಿಎಸ್ ಮಾಡಿ ಒಂದು ಎಡ್ಜ್ ಪಾಯಿಂಟ್ ಆಗಿ ಮತ್ತೆ ಡೌನ್ ಸೈಡ್ ಗೆ ಬಂದು ಇವಾಗ ಮಾರ್ಕೆಟ್ ಇಲ್ಲಿ ಬಂದು ನಿಂತಿದೆ. ಕರೆಕ್ಟಾ? ಅಂದ್ರೆ ನಮ್ಗೆ ಸ್ಪೀಡ್ ಸಿಗ್ನಲ್ ಸೆಲ್ ಇದೆ, ಟ್ರೆಂಡ್ಗಳು ಕೂಡ ಸೆಲ್ ಇದೆ. ಮಿಡ್ ಸಿಗ್ನಲ್ ಒಂದು ನೋಡೋಣ. ಸೊ ಮಿಡ್ ಸಿಗ್ನಲ್ ಕೂಡ ನಮಗೆ ಡೈಲಿಯಲ್ಲಿ ಸೆಲ್ ಇದೆ. ಸೊ ನಮಗೆ ಆಲ್ಮೋಸ್ಟ್ ಡೈಲಿ ಚಾರ್ಟ್ ಅಲ್ಲಿ ಈ ಝೊಮ್ಯಾಟೊ ಸ್ಟಾಕ್ ಏನಿದೆ ಇದು ನಮಗೆ ನೆಗೆಟಿವ್ ಸೆಂಟಿಮೆಂಟ್ ಅನ್ನ ತೋರಿಸ್ತಾ ಇದೆ. ಡೈಲಿ ಟೈಮ್ ಫ್ರೇಮ್ ಚಾರ್ಟ್ ಅಲ್ಲಿ ನಾನು ಹೇಳ್ತಾ ಇರೋದು. ಸೊ ನೆಕ್ಸ್ಟ್ ನಾವು ನೋಡ್ಬೇಕಾಗಿರೋದು ವೀಕ್ಲಿ ಚಾರ್ಟ್ ಅಲ್ಲಿ ಏನಾಗಿದೆ ಅಂತ. ಸೊ ವೀಕ್ಲಿ ಚಾರ್ಟ್ ಅನ್ನು ಕೂಡ ನೋಡೋಣ ಇವಾಗ. ನೋಡಿ, ಇದು ಬಂದು ವೀಕ್ಲಿ ಚಾರ್ಟ್ ಇದೆ. ಸ್ವಲ್ಪ ಝೂಮ್ ಆಗಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ ವೀಕ್ಲಿ ಚಾರ್ಟ್ ಅಲ್ಲಿ ಏನಾಗಿದೆ. ವೀಕ್ಲಿ ಚಾರ್ಟ್ ಅಲ್ಲಿ ಲಾಸ್ಟ್ ವೀಕ್ ನಮಗೆ ಎಲ್ಲಾ ಟ್ರೆಂಡ್ಗಳು ಕೂಡ ಇಲ್ಲಿ ಸೆಲ್ ಕೊಟ್ಟಿದೆ. ನೋಡಿ, ಈ ಕ್ಯಾಂಡಲ್ ಸೆಲ್ ಕೊಟ್ಟಿದೆ ಲಾಸ್ಟ್ ವೀಕ್, ಅಂದ್ರೆ ಲಾಸ್ಟ್ ಭಾನುವಾರ ಕ್ಲೋಸ್ ಆಗಿರುವಂಥದ್ದು. ನೋಡಿ, ಇವತ್ತು ಡೇಟ್ ಬಂದು 29/1/2025. ನಾನು ಇವತ್ತು ವಿಡಿಯೋನ ಮಾಡ್ತಾ ಇರೋದು, ಈ ಡೇಟಲ್ಲಿ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇರೋದು. ಸೊ ಲಾಸ್ಟ್ ವೀಕು ಅಂದರೆ ಸಂಡೇ, ಅಂದರೆ 25th ಅನ್ಕೊತೀನಿ, 25th or 26th ಅಲ್ಲಿ ನಮಗೆ ಈ ಕ್ಯಾಂಡಲ್ ಕ್ಲೋಸ್ ಆಗಿದೆ. ಸೊ ವೀಕ್ಲಿಯಲ್ಲೂ ಕೂಡ ಎಲ್ಲ ಟ್ರೆಂಡ್ ಸೆಲ್ ಕೊಟ್ಟಿರೋದ್ರಿಂದ ವೀಕ್ಲಿಯಲ್ಲೂ ಕೂಡ ನಮಗೆ ನೆಗೆಟಿವ್ ಸೆಂಟಿಮೆಂಟ್ ಝೊಮ್ಯಾಟೊ ಸ್ಟಾಕಲ್ಲಿ ಕಾಣಿಸ್ತಾ ಇದೆ. ಓಕೆನಾ? ನೆಕ್ಸ್ಟ್ ನಾವು ಇನ್ನೊಂದು ಸ್ವಲ್ಪ ಸ್ಟಡಿ ಇದ್ರ ಬಗ್ಗೆ ಅರ್ಥ ಮಾಡ್ಕೊಬೇಕು ಅಂದರೆ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಟೈಮ್ ಫ್ರೇಮ್ ಚಾರ್ಟನ್ನು ನೋಡಬೇಕು. ಸೊ ಇದಕ್ಕಿಂತ ಸ್ವಲ್ಪ ಹೈಯರ್ ಟೈಮ್ ಫ್ರೇಮ್ ಯಾವುದು ಅಂತ ನಾವು ನೋಡಿದ್ರೆ ಮಂತ್ಲಿ ಚಾರ್ಟ್ ಹಾಕೊಂಡ್ರೆ ನಮಗೆ ಇನ್ನೊಂದು ಸ್ವಲ್ಪ ಇದ್ರ ಬಗ್ಗೆ ಕ್ಲಾರಿಟಿ ಸಿಗುತ್ತೆ. ಸೊ ಮಂತ್ಲಿ ಚಾರ್ಟಲ್ಲಿ ನಾವು ನೋಡೋದಾದ್ರೆ ನೋಡಿ, ಮಂತ್ಲಿ ಚಾರ್ಟಲ್ಲಿ ನಮಗೆ ಝೊಮ್ಯಾಟೊ ಸ್ಟಾಕಲ್ಲಿ ಅಂತ ಒಂದು ನೆಗೆಟಿವ್ ಸೆಂಟಿಮೆಂಟ್ ಕಾಣಿಸ್ತಾ ಇಲ್ಲ. ಆಲ್ಮೋಸ್ಟ್ ಎಲ್ಲ ಟ್ರೆಂಡ್ ಮೇಲೂ ಕೂಡ ಮಾರ್ಕೆಟ್ ಮೂವ್ ಆಗ್ತಾ ಇರೋದ್ರಿಂದ ಮಾರ್ಕೆಟ್ ಬಂದು ಸ್ವಲ್ಪ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ ಮಂತ್ಲಿ ಚಾರ್ಟಲ್ಲಿ. ಇನ್ನು ಕ್ವಾರ್ಟರ್ಲಿ ಎಲ್ಲ ನೋಡೋದಾದ್ರೆ ನೋಡಿ, ಕ್ವಾರ್ಟರ್ಲಿ ಚಾರ್ಟಲ್ಲೂ ಕೂಡ ನಮಗೆ ಒಂದು ಪಾಸಿಟಿವ್ ಅಂತಾನೆ ಹೇಳ್ಬೋದು ಕ್ವಾರ್ಟರ್ಲಿ ಚಾರ್ಟಲ್ಲೂ ಕೂಡ. ಸೊ ಈ 4 ಸ್ಟಡೀಸನ್ನು ಇಟ್ಕೊಂಡು ನಾವು ಟ್ರೇಡ್ ಮಾಡಬೇಕಾದ್ರೆ ಇಲ್ಲಿ ನೋಡಿ, ಒಂದು ನಮಗೆ ಡೈಲಿಯಲ್ಲೂ ನೆಗೆಟಿವ್ ಸೆಂಟಿಮೆಂಟ್ ಕಾಣಿಸ್ತಾ ಇದೆ, ವೀಕ್ಲಿಯಲ್ಲೂ ನೆಗೆಟಿವ್ ಸೆಂಟಿಮೆಂಟ್ ಕಾಣಿಸ್ತಾ ಇದೆ, ಆದರೆ ಮಂತ್ಲಿಯಲ್ಲಿ ನಮಗೆ ಪಾಸಿಟಿವ್ ಮಾರ್ಕೆಟ್ ಕಾಣಿಸ್ತಾ ಇದೆ. ಎಲ್ಲ ಟ್ರೆಂಡ್ಗಳ ಮೇಲೂ ಕೂಡ ಮಾರ್ಕೆಟ್ ಮೂವ್ ಆಗ್ತಾ ಇದೆ. ಕ್ವಾರ್ಟರ್ಲಿಯಲ್ಲೂ ಕೂಡ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಅಂತಾನೆ ಕಾಣಿಸ್ತಾ ಇದೆ. ಸೊ ನಮಗೆ ವೀಕ್ಲಿಯಲ್ಲೂ ಕೂಡ ಸೆಲ್ ಕೊಟ್ಟಿರೋದ್ರಿಂದ ಸೊ ಮಿಡ್ ಸಿಗ್ನಲ್ ಕೂಡ ಸೆಲ್ಲಲ್ಲಿದೆ, ಸ್ಪೀಡ್ ಸಿಗ್ನಲ್ ಕೂಡ ಸೆಲ್ಲಲ್ಲಿದೆ, ಲಾಂಗ್ ಸಿಗ್ನಲ್ ಕೂಡ ನಮಗೆ ಸೆಲ್ ಕೊಟ್ಟಿದೆ. ಸೊ ಆಲ್ಮೋಸ್ಟ್ 3 ಟ್ರೆಂಡ್ಗಳು ಕೂಡ ನಮಗೆ ಸೆಲ್ ಕೊಟ್ಟಿದೆ. ನೋಡಿ, ಇದು ನಮಗೆ ಡೈಲಿ ಚಾರ್ಟು, ಇದು ವೀಕ್ಲಿ ಚಾರ್ಟು, ಇದು ಮಂತ್ಲಿ ಚಾರ್ಟು, ಮತ್ತು ಇದು ಕ್ವಾರ್ಟರ್ಲಿ ಚಾರ್ಟು. ಓಕೆನಾ? ಸೊ ಡೈಲಿ ಚಾರ್ಟಲ್ಲೂ ಕೂಡ ನಮ್ಗೆ ನೆಗೆಟಿವ್ ಇದೆ, ವೀಕ್ಲಿ ಚಾರ್ಟಲ್ಲೂ ಕೂಡ ನೆಗೆಟಿವ್ ಇದೆ, ಬಟ್ ಮಂತ್ಲಿ ಚಾರ್ಟಲ್ಲಿ ನಮಗೆ ಪಾಸಿಟಿವ್ ಮಾರ್ಕೆಟ್ ಕಾಣಿಸ್ತಾ ಇದೆ. ಕ್ವಾರ್ಟರ್ಲಿಯಲ್ಲೂ ಕೂಡ ಒಂದು ಪಾಸಿಟಿವ್ ಮಾರ್ಕೆಟ್ ಸೆಂಟಿಮೆಂಟ್ ಕಾಣಿಸ್ತಾ ಇದೆ. ಸೊ ಇವಾಗ ಸದ್ಯಕ್ಕೆ ಏನಾದರೆ ನಮಗೆ ಹೈಯರ್ ಟೈಮ್ ಫ್ರೇಮಲ್ಲಿ ನಮಗೆ ಪಾಸಿಟಿವ್ ಕಾಣಿಸ್ತಾ ಇದೆ ಝೊಮ್ಯಾಟೊ ಅಲ್ಲಿ, ಬಟ್ ಲೋವರ್ ಟೈಮ್ ಫ್ರೇಮ್ ಅಲ್ಲಿ ಅಂದ್ರೆ ಕಡಿಮೆ ಟೈಮ್ ಫ್ರೇಮ್ ನೋಡೋದಾದ್ರೆ ಸ್ವಲ್ಪ ನೆಗೆಟಿವ್ ಸೆಂಟಿಮೆಂಟ್ ಇದೆ. ಸೊ ಅದರಿಂದ ನಾವು ಝೊಮ್ಯಾಟೊ ಸ್ಟಾಕ್ ಅಲ್ಲಿ ನೆಕ್ಸ್ಟ್ ಅಂತ ನೀವು ಕೇಳಿದ್ರೆ ಈ ಸ್ಟಾಕ್ ಅಲ್ಲಿ ಫರ್ದರ್ ಸ್ವಲ್ಪ ಡೌನ್ ಸೈಡ್ ಗೆ ಬಂದು ಮಾರ್ಕೆಟ್. ಸೊ ಇಲ್ಲಿ ಯಾವ್ದಾದ್ರು ಒಂದು ಡಿಒಂಬಿಟಿಎಸ್ ಅಥವಾ ಮಂತ್ಲಿಯಲ್ಲಿ ಸ್ಪೀಡ್ ಟ್ರೆಂಡ್ ವರೆಗೆ ಮಾರ್ಕೆಟ್ ಏನಾದ್ರು ಬಂದು ಸೊ ಇಲ್ಲಿಂದ ಏನಾದ್ರು ಎಡ್ಜ್ ಪಾಯಿಂಟ್ ಆಗಿ ಸೊ ರಿವರ್ಸಲ್ ಆಗುವಂತ ಚಾನ್ಸಸ್ ಇದೆ. ಅಥವಾ ಇಲ್ಲಿ ಯಾವ್ದಾದ್ರು ವೀಕ್ಲಿಯಲ್ಲಿ ಒಂದು ಡಿಒಂಬಿಟಿಎಸ್ ಬಂದ್ರೆ ಸೊ ಇಲ್ಲಿಂದ ಸಪೋರ್ಟ್ ತಗೊಂಡು ನಮಗೆ ಅಪ್ ಸೈಡ್ ಹೋಗುವಂತ ಚಾನ್ಸಸ್ ಇದೆ. ಯಾಕೆಂದ್ರೆ ಲಾಂಗ್ ಟ್ರೆಂಡ್ ಬಂದು ನಮಗೆ
ಪಾಸಿಟಿವ್ ಅಲ್ಲಿ ಕಾಣಿಸ್ತಾ ಇದೆ ಝೊಮ್ಯಾಟೊ ಸ್ಟಾಕ್ ಅಲ್ಲಿ. ಸೊ ಮಾರ್ಕೆಟ್ ಬಂದು ಶಾರ್ಟ್ ಟರ್ಮ್ ಅಲ್ಲಿ ಸ್ವಲ್ಪ ನೆಗೆಟಿವ್ ಇರೋದ್ರಿಂದ ಇನ್ನೊಂದು ಸ್ವಲ್ಪ ಕರೆಕ್ಷನ್ ಆಗಿ ಒಂದು ಸಪೋರ್ಟ್ ಹಂತಕ್ಕೆ ಬಂದು ಅಥವಾ ಯಾವ್ದಾರೊಂದು ಡಿಎಂಬಿಎಟಿಎಸ್ ಅನ್ನ ಮಾಡಿಕೊಂಡು ಸೊ ಅಲ್ಲಿಂದ ಮತ್ತೆ ಅಪ್ಸೈಡ್ಗೆ ಹೋಗುವಂಥ ಚಾನ್ಸಸ್ ಇದೆ. ಸೊ ಇದಿಷ್ಟು ಈ ಒಂದು ಸ್ಟಾಕ್ನ ಓವರ್ ಆಲ್ ಅನಾಲಿಸಿಸ್ ಆಗಿದೆ. ಸೊ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಂತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.